ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ಬಂದಿದ್ದೀನಿ ಸಿನರ್ಜಿ ಟಿವಿಎಸ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗೆ. ರೀಸೆಂಟ್ ಆಗಿ ಟಿವಿಎಸ್ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ದು ಒಂದು ವಾಕ್ ಅರೌಂಡ್ ವಿಡಿಯೋ ಮಾಡಿದೆ. ಅದ್ರಲ್ಲಿ ನಾನು ಗಾಡಿ ಓಡಿಸಿರ್ಲಿಲ್ಲ. ಬಟ್ ಇವತ್ತು ಆ ಗಾಡಿನ ಟೆಸ್ಟ್ ತಗೊಬಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಪಿಕಪ್ ಯಾವ ತರ ಇದೆ, ಪರ್ಫಾರ್ಮೆನ್ಸ್ ಯಾವ ತರ ಇದೆ, ಅಂಡ್ ಫೀಚರ್ಸ್ ಗಳೆಲ್ಲ ಯಾವ ತರ ಯೂಸ್ ಮಾಡಬಹುದು, ಪ್ರತಿಯೊಂದು ಪ್ರಾಕ್ಟಿಕಲಿ ನಾವು ಇವತ್ತು ಗಾಡಿ ಬಗ್ಗೆ ತಿಳ್ಕೊಳ್ಳೋಣ. ಸ್ಟಾರ್ಟಿಂಗು ಸಿಂಪಲ್ ಒಂದು ಬ್ರೀಫಿಂಗ್ ಕೊಟ್ಬಿಡ್ತೀನಿ, ಏನೇನು ಸಿಗ್ತದೆ ಈ ಗಾಡಿಲಿ ಅಂತ. ನಿಮ್ಗೆ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಬೇಕು ಅಂದ್ರೆ ಆಲ್ರೆಡಿ ಇದ್ರ ಬಗ್ಗೆ ಒಂದು ವಾಕ್ ಅರೌಂಡ್ ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ಬೇಕಾದ್ರೆ ಹೋಗಿ ನೋಡಬಹುದು. ಮೇಲ್ಗಡೆ ಐ ಬಟನ್ ಅಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಈ ಗಾಡಿ ಫ್ರಂಟ್ ಲುಕ್ ಬಂದು ಈ ತರ ಇದೆ. ಸೊ LED ಲೈಟ್ ಕೊಟ್ಟಿದ್ದಾರೆ, ಅಂಡ್ ಇಲ್ಲಿ DRL ಸಿಗುತ್ತೆ, ಅಂಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ, ಅಂಡ್ ಇದು ಬಂದು 14 ಇಂಚ್ ಟ್ಯೂಬ್ಲೆಸ್ ಅಲಾಯ್ ವೀಲ್. ಸೊ ಫ್ರಂಟ್ ಅಲ್ಲಿ ಡ್ರಮ್ ಬ್ರೇಕ್ ಇರುತ್ತೆ, ಅಂಡ್ ಸೈಡ್ ಲುಕ್ ಬಂದು ಈ ತರ ಕಾಣಿಸುತ್ತೆ. ಕಂಪ್ಲೀಟ್ ಬಾಕ್ಸ್ ಡಿಸೈನ್ ನೀಟ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ಅನ್ಬೋದು. ಅಂಡ್ ಸೀಟ್ ಬಂದು ಕಂಪ್ಲೀಟ್ಲಿ ಸ್ಟ್ರೈಟ್ ಅಂಡ್ ಫ್ಲಾಟ್ ಆಗಿರುವಂತ ಲಾಂಗ್ ಸೀಟ್ ನಮಗೆ ಈ ಗಾಡಿಲಿ ಸಿಗ್ತಾ ಇದೆ. ಈ ಗಾಡಿಲಿ ನಮಗೆ ಫುಟ್ ರೆಸ್ಟ್ ಬಂದು ಈ ತರ ಸಿಗ್ತಾ ಇದೆ, ಮೆಟಾಲಿಕ್ ಫುಟ್ ರೆಸ್ಟ್ ಒಳಗಡೆ ಹೋಗಿ ಮೌಂಟ್ ಆಗೋಗುತ್ತೆ. ರೇರ್ ಅಲ್ಲಿ ಕಾಯಿಲ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ, ಅಂಡ್ 12 ಇಂಚ್ ವೀಲ್ ಕೊಟ್ಟಿದ್ದಾರೆ, ಟ್ಯೂಬ್ಲೆಸ್ ಟೈರ್. ರೇರ್ ಲುಕ್ ಬಂದು ಈ ತರ ಕಾಣಿಸುತ್ತೆ. ಸೊ ಹ್ಯಾಂಡಲ್ ನಾವು ಹಿಂದ್ಗಡೆ ಇರ್ಕೋತೀವಲ್ಲ, ಆ ಹ್ಯಾಂಡಲ್ ನ ನಮಗೆ ಲುಕ್ ನೀಟಾಗಿ ಮ್ಯಾಚ್ ಆಗ್ಲಿ ಅಂತ ಈ ತರ ಡಿಸೈನ್ ಮಾಡಿದ್ದಾರೆ. ಮೆಟಾಲಿಕ್ ಹ್ಯಾಂಡಲ್ ತುಂಬಾ ಸ್ಟ್ರೆಂತ್ ಆಗಿದೆ. ಇಲ್ಲಿ ಬಂದು ಟೈಲ್ ಲೈಟ್. ಸೊ ಬ್ಯಾಕ್ ನಮಗೆ ಟೈಲ್ ಲೈಟ್ ಈ ತರ ನೋಡಕ್ ಕಾಣಿಸುತ್ತೆ. ಅದು ಬಿಟ್ರೆ ಈ ಗಾಡಿಲಿ ಡಿಸ್ಪ್ಲೇ ಬಂದು ಈ ತರ ಒಂದು ಕಲರ್ಡ್ ಡಿಸ್ಪ್ಲೇ ಸಿಗುತ್ತೆ. ಸೊ ಇದರಲ್ಲಿ ಒಂದಷ್ಟು ಫೀಚರ್ಸ್ ಗಳು ಕೂಡ ನಾವು ನೋಡಬಹುದು. ಇಲ್ಲಿ ನಮಗೆ ಗಾಡಿ ಆನ್ ಆಫ್ ಮಾಡ್ಕೊಳ್ಳೋಕೆ, ಮೋಟಾರ್ ಆನ್ ಆಫ್ ಮಾಡ್ಕೊಳ್ಳೋಕೆ ಒಂದು ಸ್ವಿಚ್, ಪಾರ್ಕ್ ಅಸಿಸ್ಟ್ ಮತ್ತೆ ರೈಡಿಂಗ್ ಮೋಡ್. ಇದರಲ್ಲಿ ಒಟ್ಟು 2 ರೈಡಿಂಗ್ ಮೋಡ್ ಇದೆ, ಸಿಟಿ ಮತ್ತೆ ಎಕೋ ಅಂತ. ಆ ರೈಡಿಂಗ್ ಮೋಡ್ ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಈ ಸ್ವಿಚ್ ನ ಯೂಸ್ ಮಾಡಬಹುದು. ಅಂಡ್ ಈ ಕಡೆ ಹೈ ಬೀಮ್, ಲೋ ಬೀಮ್ ಮತ್ತೆ ಕ್ರೂಸ್ ಕಂಟ್ರೋಲ್ ಇದೆ, ಅದನ್ನ ಕಂಟ್ರೋಲ್ ಮಾಡಕ್ಕೆ ಒಂದು ಸ್ವಿಚ್ ಮತ್ತೆ ಇಂಡಿಕೇಟರ್ ಮತ್ತೆ ಆರನ್, ಇಷ್ಟು ಬಟನ್ಸ್ ನಾವು ಇಲ್ಲಿ ನೋಡಬಹುದು. ಬೂಟ್ ಸ್ಪೇಸ್ ಅಂತ ನೋಡಿದಾಗ ಈ ಗಾಡಿಲಿ ಒಟ್ಟು 34 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಇವಾಗ ಸದ್ಯಕ್ಕೆ ನಾನು ಬ್ಯಾಗ್ ಇಟ್ಟಿದ್ದೀನಿ. ಈ ಜಾಗದಲ್ಲಿ ಆರಾಮಾಗಿ 2 ಹೆಲ್ಮೆಟ್ ನ ನಾವು ಇಡಬಹುದು. ಸೊ ಆಲ್ರೆಡಿ ನಾನು ಪ್ರಾಕ್ಟಿಕಲಿ ಚೆಕ್ ಮಾಡಿ ಕೂಡ ನೋಡಿದ್ದೀನಿ. 2 ಹೆಲ್ಮೆಟ್, ಸ್ಮಾಲ್ ಹೆಲ್ಮೆಟ್ ಗಳನ್ನ ಇಡಬಹುದು. ಇನ್ನು ನಾವೇನಾದ್ರು ಫೋನ್ ಚಾರ್ಜ್ ಬೇಕಾ, ಸಿಂಪಲ್ ನೋಡಿ, ಇಲ್ಲಿ ನಮಗೆ USB ಪೋರ್ಟ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ ನಮ್ಮ ಫೋನ್ ಏನಾರ ಚಾರ್ಜ್ ಖಾಲಿ ಆಗೋಯ್ತು ಅಂದರೆ ಇಲ್ಲಿ ನಾವು ಕನೆಕ್ಟ್ ಮಾಡಿಕೊಂಡು ಈ ಥರ ಹಾಕೋದು. ಸೊ ಚಾರ್ಜಿಂಗ್ ಆಗ್ತಾ ಇದೆ. ಆ್ಯಂಡ್ ಇದು ಬಂದು ಈಸಿ ಆಕ್ಸೆಸ್ ಬಾಕ್ಸು. ಇಲ್ಲಿ ನಾವು ಮೊಬೈಲ್ ಇಟ್ಬಿಟ್ರೆ ಸೇಫಾಗಿರುತ್ತೆ. ಸೊ ಬನ್ನಿ ಇವಾಗ ಗಾಡಿನ ಓಡಿಸೋಣ. ಸದ್ಯಕ್ಕೆ ಫೋನ್ ಚಾರ್ಜಿಂಗ್ ಹಾಕಿದ್ದೀನಿ. ಗಾಡಿ ಅಂದ್ಬಿಡ್ದು ಸಿಂಪಲ್ಲು, ಇಲ್ಲಿ ಮೋಟರ್ ಸ್ವಿಚ್ ಕೊಟ್ಟಿದ್ದಾರೆ. ಸೊ ಇದನ್ನ ಬ್ರೇಕ್ ಮತ್ತು ಇದನ್ನ ನಾವು ಲಾಂಗ್ ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಯಿತು. ಇದರಲ್ಲಿ ನಮಗೆ 2 ರೈಡಿಂಗ್ ಮೋಡ್ ಸಿಗುತ್ತೆ. ಒಂದು ಎಕೋ, ಇವಾಗ ಇಲ್ಲಿ ನೋಡ್ತಾ ಇರೋಲ್ಲ ಇದು ಎಕೋ, ಇನ್ನೊಂದು ಸಿಟಿ. ಸೊ ಸಿಟಿ ಮೋಡಲ್ಲಿ ಸ್ವಲ್ಪ ಪಿಕಪ್ ಜಾಸ್ತಿ ಇರುತ್ತೆ. ಇವಾಗ ನಾವು ಹತ್ತುತ್ತಾ ಇದು ಆರಾಮ್ಸೆ ಹತ್ತಿದೆ ಈಸಿಯಾಗಿ. ಗಾಡಿ ಓಡಿಸೋಕ್ಕೆ ಏನು ನಮ್ಗೆ ಕಷ್ಟ ಅಂತ ಅನ್ಸಲ್ಲ, ಆರಾಮ್ಸೆ ಹೋಗ್ತಿದೆ. ಆ್ಯಂಡ್ ಪಿಕಪ್ ಕೂಡ ಅಷ್ಟೇ. ಸೊ ಏನು ನಮಗೆ ಕಮ್ಮಿ ಇದೆ ಅಂತ ಅನ್ಸಲ್ಲ. ಸೊ ಬನ್ನಿ ಇವಾಗ ಕ್ರೂಸ್ ಕಂಟ್ರೋಲ್ನ ಚೆಕ್ ಮಾಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇವಾಗ 46ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಇವಾಗ ಕ್ರೂಸ್ನ ಒಂದು ಸಲ ಕ್ಲಿಕ್ ಮಾಡಿದೆ, ಬ್ಲಿಂಕ್ ಆಗ್ತಿದೆ ನೋಡಿ ಕ್ರೂಸ್ ಅವೈಲೇಬಲ್ ಅಂತ. ಓಕೆ, ಇವಾಗ ಲಾಕ್ ಆಯಿತು. 55 ಸ್ಪೀಡ್ಗೆ ಕ್ರೂಸ್ ಕಂಟ್ರೋಲು ಲಾಕ್ ಆಗಿದೆ, ಈಸಿಯಾಗಿ ಹೋಗ್ತಾ ಇದೆ. ಸೊ ನೋಡಿ ಅಪ್ಪಲ್ಲಿ ನಾವು ಎಕ್ಸಲೇಟರ್ ಏನು ಕೊಡ್ತಾನೆ ಇಲ್ಲ, ಆರಾಮ್ಸೆ ಹೋಗ್ತಿದೆ. ಇದು ಕ್ರೂಸ್ ಕಂಟ್ರೋಲ್ದು ಬೆನಿಫಿಟ್ಟು. ಈ ಸಿಟಿಗಳಲ್ಲಿ ಅಥವಾ ದೊಡ್ಡ ಹೈವೇಗಳಲ್ಲಿ ಹೋಗ್ಬೇಕಾದ್ರೆ ಬೇಜಾರಾಯ್ತದೆ ಗಾಡಿ ಓಡಿಸೋಕ್ಕೆ ಅಂದಾಗ ಈ ಥರ ಕ್ರೂಸ್ ಕಂಟ್ರೋಲ್ನ ಸೆಟ್ ಮಾಡಿಬಿಟ್ರೆ ಆರಾಮ್ಸೆ ಹೋಗ್ಬೋದು. ಅನ್ಲೆಸ್ ನಾನು ಬ್ರೇಕ್ ಹಿಡಿಬೇಕು ಅಥವಾ ಎಕ್ಸಲೇಟರ್ ಕೊಡಬೇಕು, ಅಲ್ಲಿವರೆಗೂ ಈ ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಟ್ ಆಗಿರುತ್ತೆ. ಆ ಫೀಚರ್ಸು ನಾವು ಈ ಗಾಡಿಲಿ ನೋಡ್ಬೋದು. ಫೀಚರ್ಸ್ ಅಂತ ಬಂದಾಗ ಸುಮಾರು ಫೀಚರ್ಸ್ಗಳು ನಾವಿಲ್ಲಿ ನೋಡ್ಬೋದು. ಈ ಗಾಡಿಲಿ ನಮಗೆ ಕ್ರೂಸ್ ಕಂಟ್ರೋಲ್ ಇದೆ, ರೀಜನ್ ಇದೆ, ಆ್ಯಂಡ್ ಹಿಲ್ ಹೋಲ್ಡ್ ಇದೆ. ಅಕಸ್ಮಾತ್ ನಾವು ಅಪ್ಪಲ್ಲಿ ಏನಾರ ಗಾಡಿನ ಓಡಿಸ್ತಾ ಇರ್ತೀವಿ, ಸಡನ್ನಾಗಿ ಯಾವ್ದಾದ್ರು ಒಂದು ಟ್ರಾಫಿಕ್ ಬಂತು ಅಥವಾ ಸಡನ್ನಾಗಿ ನಾನು ನಿಲ್ಲಿಸ್ದೆ, ಹಿಂದೆ ಹೋಗೋದೇ ಇಲ್ಲ ಗಾಡಿ. ಸೊ ಹೋಲ್ಡ್ ಆಗಿರುತ್ತೆ ಗಾಡಿ. ಸೊ ಗಾಡಿನ ನಾವು ಬ್ರೇಕ್ ಹಿಡ್ಕೊಂಡೇ ನಿಂತ್ಕೋಬೇಕು ಅಂತೇನಿಲ್ಲ, ಆರಾಮ್ಸೆ ಬ್ರೇಕ್ ಬಿಟ್ಬಿಟ್ಟು ನಾವು ನಿಂತ್ಕೋಬೋದು. ಮತ್ತು ಈ ಗಾಡಿಯಲ್ಲಿ ನಾವು ಫೋನ್ನ ಕನೆಕ್ಟ್ ಮಾಡಿಕೊಂಡ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ಸಿಗುತ್ತೆ. ಸೊ ಈ ಪೋರ್ಷನ್ ಏನು ನೋಡ್ತಾ ಇದೀವಿ ಇಲ್ಲೇ, ಸೊ ಈ ಪೋರ್ಷನಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಡಿಸ್ಪ್ಲೇ ಆಗುತ್ತೆ. ಮಿರರ್ ಬಂದು ಈ ಗಾಡಿಲಿ ಬಾಕ್ಸ್ ಅಥವಾ ರೆಕ್ಟ್ಯಾಂಗುಲರ್ ಶೇಪ್ ಇರೋದ್ರಿಂದ ನಮಗೆ ವಿಸಿಬಿಲಿಟಿ ತುಂಬ ಜಾಸ್ತಿ ಇದೆ. ಓವಲ್ ಶೇಪು ಅಥವಾ ರೌಂಡ್ ಶೇಪ್ಗೆ ಕಂಪೇರ್ ಮಾಡಿದ್ರೆ ಈ ಬಾಕ್ಸ್ ಡಿಸೈನ್ ಮಿರರ್ ನಮಗೆ ಪ್ರಾಕ್ಟಿಕಲಿ ವಿಸಿಬಿಲಿಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಹಿಂದೆ ಬರೋರನ್ನ ಆರಾಮಾಗಿ ಈ ಥರದೇ ನೋಡ್ಬೋದು. ಇನ್ನು ಈ ಗಾಡಿ ನೋಡಿ ಮೊಬೈಲ್ ಇಟ್ಕೊಳ್ಳೋಕ್ಕೆ ಪಾಕೆಟ್ ಕೊಟ್ಟಿದ್ದಾರಾ,
ಬೇರೆ ಗಾಡಿಗಳಲ್ಲಿ ನಮಗೆ ಪಾಕೆಟ್ ಎಲ್ಲ ಇಷ್ಟಿಷ್ಟೇ ಕೊಟ್ಟಿರ್ತಾರೆ. ಸೊ ಉದ್ದುದ ಇಡಬೇಕು ಮೊಬೈಲ್ನ, ಆವಾಗ ಹಳ್ಳಗುಂಡಿ ಬಿಟ್ಟಾಗ ಮೊಬೈಲ್ ಬಿದ್ದೋಗುತ್ತೆ ಅಂತ ಭಯ ಇರುತ್ತೆ. ಬಟ್ ಇದರಲ್ಲಿ ಈ ಥರ ಇಷ್ಟು ವೈಡಾಗಿ ಕೊಟ್ಟಿರೋದ್ರಿಂದ ಈ ಮೊಬೈಲ್ ಪ್ಯಾಕೆಟು ತುಂಬ ಚೆನ್ನಾಗಿದೆ ಡಿಸೈನು. ಇನ್ನು ಈ ಗಾಡೀಲಿ ಫ್ರಂಟಲ್ಲಿ 14 ಇಂಚ್ ವೀಲ್ ಕೊಟ್ಟಿದ್ದಾರೆ ಆ್ಯಂಡ್ ರೇರಲ್ಲಿ 12 ಇಂಚ್ ವೀಲ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ಹಳ್ಳ ಗುಂಡಿಗೆ ಬಿಟ್ಟರು ಗಾಡಿನ ಅಷ್ಟು ಹಾರ್ಡ್ ಫೀಲ್ ಆಗೋಲ್ಲ, ಸ್ಮೂತಾಗಿ ಹೋಯ್ತಾ ಇರ್ಬೋದು. ಇನ್ನು ಈ ಗಾಡಿದು ರೇಂಜ್ ಅಂತ ಬಂದಾಗ ನಮಗೆ ಈ ಗಾಡಿದು IDC ರೇಂಜ್ ಬಂದು 158 ಕಿಲೋಮೀಟರ್ ಇದೆ. ಬಟ್ ಡಿಸ್ಪ್ಲೇ ನಾವು ಗಾಡಿ ಆನ್ ಮಾಡಿದ ತಕ್ಷಣ ಫುಲ್ ಚಾರ್ಜ್ ಆದಾಗ 115 ಕಿಲೋಮೀಟರ್ ಹೋಗ್ಬೋದು ಅಂತ ತೋರಿಸುತ್ತೆ. ಬಟ್ ಈ ಗಾಡೀಲಿ ರೀಜನ್ ಇರೋದ್ರಿಂದ, ಸೊ ನಾವು ಎಕೋ ಮಾಡಲ್ ಹೋಗ್ತೀವಿ, ರೀಜನ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂದಾಗ ಇನ್ನೂ ಜಾಸ್ತಿ ರೇಂಜ್ ನಮಗೆ ಈ ಗಾಡೀಲಿ ಸಿಗ್ಬೋದು. ಇನ್ನು ಮುಂದ್ಗಡೆ ಎಕ್ಸ್ಪ್ರೆಸ್ ಬಂದು ಫ್ಲಾಟ್ ಫುಟ್ಬೋರ್ಡ್ ಕೊಟ್ಟಿರೋದ್ರಿಂದ ಮತ್ತೆ ಉಕ್ಕೆಲ್ಲ ಕೊಟ್ಟಿರೋದ್ರಿಂದ ಏನೇ ಲಗೇಜ್ ಇರೋ ನಾವು ಇದ್ರಲ್ಲಿ ಆರಾಮ್ಸೆ ಮುಂದೆ ಇಟ್ಕೊಂಡು ಹೋಗ್ಬೋದು. ಜೊತೆಗೆ ಈ ಗಾಡಿಲಿ ಸೇಫ್ಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಅಕಸ್ಮಾತ್ ಗಾಡಿ ಏನಾರ ಬೀಳ್ತು ಅಂದ್ರೆ ಇಮ್ಮಿಡಿಯೇಟ್ ಮೋಟಾರು ಕಟ್ ಆಫ್ ಆಗುತ್ತೆ. ಅಷ್ಟೇ ಅಲ್ಲ, ಬೇಕಾದವರು ಯಾರಾದ್ರೂ ಗಾಡಿನ ತಗೊಂಡಿರ್ತಾರೆ, ಆ ಟೈಮಲ್ಲಿ ಗಾಡಿ ಬಿದೋಗುತ್ತೆ, ಮ್ಯಾಪ್ಗೆ ಇಮಿಡಿಯೇಟ್ ಕ್ರಾಶ್ ಅಲರ್ಟ್ ಬರುತ್ತೆ. ಅಷ್ಟೇ ಅಲ್ಲ, ಜಿಯೋ ಫೆನ್ಸಿಂಗ್ ಇದೆ, ಟೈಮ್ ಫೆನ್ಸಿಂಗ್ ಇದೆ, ಜೊತೆಗೆ ಆಂಟಿ ಥೆಫ್ಟ್ ಅಲರ್ಟ್ ಕೊಟ್ಟಿದ್ದಾರೆ. ಹೀಗೆ ಸುಮಾರು ಆಪ್ಷನ್ಸ್ ನ ಸೇಫ್ಟಿಗೆ ಅಂತ ಈ ಗಾಡಿಲಿ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಇದೇ ತರ ಸುಮಾರು ಫೀಚರ್ಸ್ ಗಳು ಈ ಗಾಡಿಲಿ ಕೊಟ್ಟಿದ್ದಾರೆ. ಸೊ ನಮಗೆ ರೀಜನ್ ಜೊತೆಗೆ ರಿವರ್ಸ್ ಪಾರ್ಕಿಂಗ್ ಅಸಿಸ್ಟೆಂಟ್ ಇದೆ, ಮುಂದಕ್ಕೂ ಹೋಗ್ಬೋದು ಹಿಂದಕ್ಕೂ ಹೋಗ್ಬೋದು. ಜೊತೆಗೆ ಮೊಬೈಲ್ ನಾವು ಕನೆಕ್ಟ್ ಮಾಡ್ಕೊಂಡು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಹಾಕೊಂಡು ಹೋಗ್ಬೋದು. ಜೊತೆಗೆ ಕಾಲ್ ಅಲರ್ಟ್, ಮೆಸೇಜ್ ಅಲರ್ಟ್, ಮತ್ತೆ ಟೈಮ್ ಟು ಟೈಮ್ OTA ಅಪ್ಡೇಟ್ ಗಳು ಬರುತ್ತೆ. ಮತ್ತೆ ನಮ್ಮ ನಿಯರೆಸ್ಟ್ ಅಲ್ಲಿ ಎಷ್ಟು ಚಾರ್ಜಿಂಗ್ ಸ್ಟೇಷನ್ಸ್ ಗಳು ಅವೈಲೇಬಲ್ ಇದೆ ಅಂತ ನಾವು ಆಪ್ ಮುಖಾಂತರ ಚೆಕ್ ಮಾಡ್ಕೋಬಹುದು. ಜೊತೆಗೆ ಆಪ್ ಅಲ್ಲಿ ನಮಗೆ ವೆಹಿಕಲ್ ಕಂಪ್ಲೀಟ್ ಸ್ಟಾಟ್ಸ್ ಸಿಗುತ್ತೆ. ಹಾಗೆ ಸುಮಾರು ಫೀಚರ್ಸ್ ಗಳು ನಾವು ಈ ಒಂದು ಗಾಡಿಲಿ ನೋಡಬಹುದು. ಗಾಡಿ ಓಡಿಸ್ಮೇಲೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ರೆ, ಗಾಡಿ ಓಡ್ಸಕ್ಕೆ ಪರ್ಫಾರ್ಮೆನ್ಸ್ ವೈಸು, ಪಿಕಪ್ ವೈಸು, ರೇಂಜ್ ವೈಸು ಎಲ್ಲ ನೋಡಿದಾಗ ನಮಗೆ ಅಕ್ಯುರೇಟ್ ಡೀಟೇಲ್ಸ್ ಗಳು ನಮಗೆ ಗಾಡಿಯಲ್ಲಿ ಸಿಗುತ್ತೆ. ಎಷ್ಟು ಕಿಲೋಮೀಟರ್ ರೇಂಜ್ ಇದೆ, ಇನ್ನು ಎಷ್ಟು ಕಿಲೋಮೀಟರ್ ನಾವು ಹೋಗ್ಬೋದು. ಮತ್ತೆ ಪಿಕಪ್ ಅಷ್ಟೇ, ಎಂತೆ ಅಪ್ಪಿದ್ರು ಆರಾಮ್ಸೆ ಪಿಕಪ್ ಚೆನ್ನಾಗಿ ತಗೊಳುತ್ತೆ, ಆರಾಮ್ಸೆ ಹೋಗ್ಬೋದು. ಜೊತೆಗೆ ಲೋಡಿಂಗ್ ಹಾಕೊಳ್ಳೋಕೆ ಸ್ಪೇಸ್ ಇರೋದ್ರಿಂದ ಸಣ್ಣ ಪುಟ್ಟ ಲಗೇಜ್ ಇರೋದ್ರ ಮುಂದೆ ಇಟ್ಕೊಂಡು ಹೋಗ್ಬೋದು. ಅಷ್ಟೇ ಅಲ್ದಿರ ಈ ಗಾಡಿಲಿ ಎಕೋ ಮೋಡ್ ಮತ್ತೆ ರೀಜನ್ ಇರೋದ್ರಿಂದ ನಮ್ಗೆ ಏನಾರ ರೇಂಜ್ ಜಾಸ್ತಿ ಬೇಕು ಅಂದ್ರೆ ನಾವು ಸ್ವಲ್ಪ ರೀಜನ್ ನ ಜಾಸ್ತಿ ಯೂಸ್ ಮಾಡಿದಾಗ ಇನ್ನ ರೇಂಜ್ ನಮ್ಗೆ ಏನಲ್ಲಿ ತೋರಿಸುತ್ತೆ ಅದಕ್ಕಿಂತ ಜಾಸ್ತಿನೂ ಕೂಡ ಕೆಲವೊಂದ್ಸಲ ಸಿಗುತ್ತೆ. ಇದೆಲ್ಲ ನೋಡಿದಾಗ ನನಗನ್ಸಿದ್ದು ಒಂದು ಲೋಕಲ್ ಅಲ್ಲಿ ಓಡಾಡಕ್ಕೆ ಒಂದು ಒಳ್ಳೆ ಎಲೆಕ್ಟ್ರಿಕ್ ಸ್ಕೂಟರ್ ಇದಾಗಿದೆ. ಸೊ ನೀವೇನಾರ ಮನೆ ಹತ್ರ ಓಡಾಡಕ್ಕೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನೋಡ್ತಾ ಇದೀರಾ ಅಂತ ಅಂದ್ರೆ ಈ ಒಂದು ಗಾಡಿನ ಒಂದ್ಸಲ ಟೆಸ್ಟ್ ಡ್ರೈವ್ ನೋಡಿ. ಸೊ ಇದು ಇವತ್ತಿನ ಒಂದು ವಿಡಿಯೋ, TVS ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ನ ಒಂದು ಟೆಸ್ಟ್ ಡ್ರೈವ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಏನನ್ಸುತ್ತೆ ಈ ಒಂದು ಗಾಡಿ ಬಗ್ಗೆ, ಮತ್ತೆ ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನನ್ಸ್ತದೆ ಅಂತ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅಂಡ್ ಇವತ್ತು ನಾನು ಗಾಡಿ ಚೆಕ್ಔಟ್ ಮಾಡಿದ್ ಬಂದು ಬನಶಂಕರಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇರುವಂತ ಸಿನರ್ಜಿ TVS ಶೋರೂಮ್ ಅಲ್ಲಿ. ಸೊ ನೀವು ಇಲ್ಲಿಗೆ ಬಂದ್ರೆ ಗಾಡಿನ ನೀವು ಡಿಸ್ಪ್ಲೇ ಕೂಡ ನೋಡಬಹುದು, ಜೊತೆಗೆ ಗಾಡಿನ ರೈಡ್ ಕೂಡ ಮಾಡಬಹುದು. ಸೊ ಟೆಸ್ಟ್ ಡ್ರೈವ್ ಕೂಡ ಸಿಗುತ್ತೆ. ಇಷ್ಟ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂಡ್ ಜೊತೆಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋಣ ಮರಿಬೇಡಿ.